ದಾವಣಗೆರೆ ದಕ್ಷಿಣ ಗದ್ದುಗೆ ಏರೋದಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ವೋಟಿಂಗ್ ಡೇ ಹತ್ತಿರವಾಗ್ತಾ ಇದ್ದಂತೆ ದಾವಣಗೆರೆ ದಕ್ಷಿಣ ಅಖಾಡ ರಂಗೇರುತ್ತಾ ಇದೆ. ನೋಡಿ, ದಾವಣಗೆರೆ ದಕ್ಷಿಣ ಗದ್ದುಗೆ ಏರೋದಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ವೋಟಿಂಗ್ ಡೇ ಹತ್ತಿರವಾಗ್ತಾ ಇದ್ದಂತೆ ದಾವಣಗೆರೆ ದಕ್ಷಿಣ ಅಖಾಡ ರಂಗೇರಿರೋದು. ಸಮರ್ಥ ಶಾಮನೂರು ವರ್ಸಸ್ ಶ್ರೀನಿವಾಸ ದಾಸ ಕರಿಯಪ್ಪ ನಡುವೆ ಬಿಗ್ ಫೈಟ್ ಇದೆ. ಎರಡು ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ಮತದಾರರು ಏನಂತಾರೆ? ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಪೈಕಿ ಯಾರಿಗೆ ದಕ್ಷಿಣ ಗದ್ದುಗೆ ಸಿಗುತ್ತೆ? ದಾವಣಗೆರೆಯಲ್ಲಿ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ದಾವಣಗೆರೆ ದಕ್ಷಿಣದಲ್ಲಿ ಗ್ಯಾರಂಟಿ ನ್ಯೂಸ್ ಜನಾಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸ ಮಾಡಿದೆ. ದಾವಣಗೆರೆ ದಕ್ಷಿಣದಲ್ಲಿ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಅಖಾಡದ ಬಿಗ್ ಫೈಟ್, ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ದಾವಣಗೆರೆಯಿಂದಾನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್. ಮೇಡಮ್, ಹೆಂಗಿದೆ ಅಖಾಡ? ಯಾರ ಪರವಾಗಿದೆ ಅಲೆ? ಯಾರ ಪರವಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನೀಗ ತಾವು ನೋಡಬಹುದು, ಇದು ಅಖ್ತರ್ ರಜಾ ಸರ್ಕಲ್ ಅಂತ. ಇಲ್ಲಿ ಸುತ್ತಮುತ್ತ ಮುಸಲ್ಮಾನ ಸಮುದಾಯ ಹೆಚ್ಚಾಗಿ ವಾಸಿಸುವಂತಹ ಪ್ರದೇಶ ಇದು. ತಮಗೆ ಗೊತ್ತಿರುವ ಹಾಗೆ ಮುಸಲ್ಮಾನ ಸಮುದಾಯ ಇಲ್ಲಿ ನಿರ್ಣಾಯಕ ಮತದಾರರು, ಸುಮಾರು 80,000 ಮತದಾರರು ಮುಸಲ್ಮಾನರೇ ಇದ್ದಾರೆ. ಹೀಗಾಗಿ ಮುಸಲ್ಮಾನ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಕೊಡಬೇಕು ಅಂತ ಯಾವ ರೀತಿ ಫೈಟ್ ನಡೀತು. ಸಾದಿಕ್ ಪೈಲ್ವಾನ್ ನಿಂತರು. ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ದೇವ್ರು ಬಂದು ಹೇಳಿದ್ರು, ನಾನು ನನ್ನ ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂತಂದ್ರು. ಅದಾದ ಮೇಲೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯನವರು ಅವರನ್ನ ಮನವೊಲಿಸಿದ್ರು. ಅವರು ಚುನಾವಣೆಯಿಂದ ನಿವೃತ್ತಿ ಘೋಷಿಸಿದ್ರು. ಸುಮಾರು 14 ಜನ ಅಲ್ಪಸಂಖ್ಯಾತರು ಈ ಚುನಾವಣಾ ಕಣದಲ್ಲಿದ್ದಾರೆ. ಮತ್ತು ತಾವು ನೋಡಬಹುದು, ಈ ಒಂದು ಏರಿಯಾ ಏನಿದೆ ಇದು ಮುಸಲ್ಮಾನ ಡಾಮಿನೇಷನ್ ಇರುವಂತಹ ಒಂದು ಏರಿಯಾ. ಸುಮಾರು 2,30,000 ಮತದಾರರು ಇರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಸೇರಿದಂತ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನುಳಿದಂತೆ ಬಹಳಷ್ಟು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಗಳು ಕೂಡ ಈ ಬಾರಿ ಚುನಾವಣಾ ಕಣದಲ್ಲಿದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಬಹು ಪ್ರಮುಖವಾಗಿ ಮುಸಲ್ಮಾನ ಸಮುದಾಯದ ಮತಗಳನ್ನೇ ನೆಚ್ಚಿಕೊಂಡಿರುವಂತವರು. ಅದರಲ್ಲೂ ಎಸ್ಡಿಪಿಐ ಈ ಬಾರಿ ಏನಾದ್ರೂ ಗಿಟ್ಟಿಸಿಕೊಳ್ಳಬಹುದಾ ಅಂತ ಟ್ರೈ ಮಾಡ್ತಾ ಇದೆ. ಅಫ್ಜಲ್ ಕುಡ್ಲಿಪೇಟೆ ಅವರು ಈ ಬಾರಿ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಮುಸಲ್ಮಾನ ಮತದಾರರ ಚಿತ್ತ ಯಾವ ರೀತಿ ಇದೆ? ಅವರು ನಿಜಕ್ಕೂ ಕೂಡ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ಬೆಂಬಲಿಸ್ತಾರಾ, ಅಥವಾ ಬಿಜೆಪಿಗೆ ಶಿಫ್ಟ್ ಆಗ್ತಾರಾ, ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿರುವಂತ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಬಹಳಷ್ಟು ಜನ ಮುಸಲ್ಮಾನ ಸಮುದಾಯದ ಮತದಾರರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೈಯದ್ ಸಿಕಂದರ್ ಅಂತ ಹೇಳಿ ನನ್ನ ಹೆಸರು. ಇವಾಗ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಈ ರೋಡ್ ನೋಡ್ತಾ ಇದ್ದೀರಾ, ಈ ಕಡೆ ಒಂದ್ ಸ್ವಲ್ಪ ವಿಡಿಯೋ ಮಾಡಿ, ಆ ಕಡೆ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಹೇಳ್ತೀನಿ, ಆ ಕಡೆ ವಿಡಿಯೋ ಮಾಡಿ. ಇಲ್ಲಿ 450 ಮನೆ ಇದ್ವು, ಹೆಗಡೆ ನಗರ ಅಂತ ಹೇಳಿ. 450 ಮನೆಗೆ ಏನ್ ಮಾಡಿದ್ರು? ಸೈಟ್ ಕೊಟ್ರು. ಎಲ್ಲಿ ಕೊಟ್ರು? ಒಳ್ಚೆ ಪ್ರಸಾದ ಕೊಟ್ರು. ಅಲ್ಲಿ ಜನ ವಾಸ ಮಾಡೋದಲ್ಲ, ಜನ ವಾಸ ಮಾಡಕ್ ಆಗಲ್ಲ. ಅಲ್ಲಿ ಏನ್ ಗೊತ್ತಾ, ಹಂದಿ ನಾಯಿ ವಾಸ ಮಾಡ್ಬೇಕು ಆ ಜಾಗದಾಗ ಬಿಸಾಗ್ಯಾರೆ. ಮನಿ ಕಟ್ತೀನಿ ಅಂತ ಆಶ್ವಾಸನೆ ಕೊಟ್ರು, ಕೊಟ್ಟಿಲ್ಲ. ಇವಾಗ ಸ್ಟೇಡಿಯಂ ಮಾಡಿದ್ದಾರೆ. ಸ್ಟೇಡಿಯಂನಾಗ ಏನ್ ಅಭಿವೃದ್ಧಿ ಮಾಡಿಲ್ಲ. ಸ್ಟೇಡಿಯಂ ಕಟ್ಟಿದ್ದಾರೆ, ಅದಕ್ಕೆ ಏನಂತ ಬಂದೋಬಸ್ತ್ ಮಾಡಿಲ್ಲ. ಇವಾಗ್ಲೂ ಕುಡಿಯೋ ನೀರು ಬಗ್ಗೆ ಬಹಳ ಸಮಸ್ಯೆ ಇದೆ ಇಲ್ಲಿ. ರಜಾಲ್ ಮುಸ್ತಾಫ್ ಆಗ್ಲಿ, ಶಿವನಗರ ಆಗ್ಲಿ, ಹೆಗಡೆ ನಗರ ಆಗ್ಲಿ, ಆಮೇಲೆ ಭಾಷಾನಗರ್, ಆಜಾದ್ ನಗರ್ ಬಹಳ ಸಮಸ್ಯೆ ಇದೆ. ನಾವು ಏನ್ ಗೊತ್ತಾ, ಮುಸಲ್ಮಾನ ಸಮುದಾಯ ಏನ್ ತೀರ್ಮಾನ ಮಾಡಿದೆ? ಮುಸಲ್ಮಾನ ಸಮುದಾಯ ಅಂದ್ರೆ ಏನ್ ಗೊತ್ತಾ, ಈ ಸಲ ವೋಟ್ ಹೊಡಿಬೇಕು. ವೋಟ್ ಹೊಡಿಬೇಕು. ಯಾರು ವೋಟ್ ಹೊಡಿಬೇಕು? ಬಿಜೆಪಿ ಕಾಂಗ್ರೆಸ್ ಎರಡು ಹೊಡಿಬೇಕು. ಎರಡು ಹೊಡಿಬೇಕು. ಬಿಜೆಪಿ ಕಾಂಗ್ರೆಸ್ ಒಂದೇ. ಬಿಜೆಪಿ ಕಾಂಗ್ರೆಸ್ ಒಂದೇ ರೀ. ಇವತ್ತು ಒಳಗಿಂದ ಸೇರ್ಪಡೆ ಆಗ್ಯಾರೆ.
ಇವಾಗ ಹೇಳ್ತಾರೆ ಅವರು ಒಳಗಿನ ಸೇರ್ಪಡೆ ಆಗಿದೆ. ಶ್ರೀನಿವಾಸ್ ಭಾಸ್ಕರಿಯಪ್ಪ ಅವ್ರ ಕ್ಯಾಂಡಿಡೇಟ್ ಅಲ್ವಾ? ಕ್ಯಾಂಡಿಡೇಟ್ ಅಲ್ಲ, ಅವರು ಒಳಗಿನ ಬುಕ್ಕಿಂಗ್ ಆಗಿರೋದು ಅವರು. ಅದೇಂಗೆ ಸರ್ ಬಿಜೆಪಿ ಬುಕಿಂಗ್ ಮೇಡಮ್, ಅವ್ರಿಗೆ ಕೊಡಕ್ ಉದ್ದೇಶ ಏನ್ ಹೇಳ್ರಿ? ಅವ್ರಿಗೆ ಕೊಡೋ ಉದ್ದೇಶ ಏನು? ಅವ್ರು ಬುಕಿಂಗ್ ಇಲ್ಲದಕ್ಕೆ ಕೊಟ್ಟಿರೋದು ಅವರು. ಶಾಮನೂರು ಅಷ್ಟು ಕುಟುಂಬ ಅಲ್ರಿ, ಸಣ್ಣ ಕುಟುಂಬ ಅಲ್ಲ ಶಾಮನೂರದ್ದು. ಎಸ್ ಮಲ್ಲಿಕಾರ್ಜುನ ಅದಾರ, ಅದು ಸಮುದ್ರದಾಗ ಒಂದು ಹಡಗ್ನ ನೀರು ತಗೊಂಬಂದ್ರೆ ಏನು ಮಾಡಕ್ ಆಗಲ್ಲ. ಆಯ್ತಾ? ಶಾಮನೂರು ನಿಮ್ಮ ಪ್ರಕಾರ ಬಿಜೆಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಕ್ಕೆ ಒಳಗೊಳಗಡೆ ಆಗಿದೆ ಮೇಡಮ್, ಆಗಿದೆ ಹೌದಾ? ಆಗಿದೆ. ಮತ್ತೆ ಏನ್ ಮಾಡ್ತೀರಿ? ಹೆಂಗ್ ಹೊಡಿತೀರಿ? ವೋಟ್ ಹೆಂಗ್ ಓಟು ಇವಾಗ ನಿಂತ್ಕೊಂಡ್ರಿ, ಮೈನಾರಿಟಿ ನಿಂತ್ಕೊಂಡಾರಲ್ಲ, ಅಲ್ಪಸಂಖ್ಯಾತರು ನಿಂತ್ಕೊಂಡಾರಲ್ಲ, ಅವ್ರಿಗೆ ಮಾಡ್ತೀವಿ ಕೆಲಸ. ಒಟ್ಟು ಎಷ್ಟು ಜನ ಇದೆ? ಎಲ್ಲರೂ ಸೇರಿ ಈಗ ಒಂದು ನಿರ್ಣಯ ತಗೊಂಡಿದ್ದಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಸಪೋರ್ಟ್ ಮಾಡಿ ಒಂದು ಬೆಂಬಲವನ್ನು ತೋರಿಸಬೇಕಂತ ಒಂದು ನಿರ್ಣಯ ತಗೊಂಡಿದ್ದಾರೆ. ಅವ್ರು ಹೇಳ್ದಂಗ ಹಾಗೆ ಕೆಲವೊಂದಿಷ್ಟು ಮಾತು ಸತ್ಯ ಆಗಿರ್ತಾವು. ಯಾಕೆ ಅಂತಂದ್ರೆ ಇಲ್ಲಿ ಮುಸ್ಲಿಂ ಸಮುದಾಯ ಜನರು ಕನಿಷ್ಠ ಒಂದು 80 ರಿಂದ 90 ಸಾವಿರ ಇದ್ರೂ ಕೂಡ ಇವತ್ತಿವರೆಗೆ ಅವರನ್ನು ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಬಿಟ್ಟು ಯಾವುದೇ ಒಂದು ಅಧಿಕಾರದಲ್ಲಾಗ್ಲಿ ಯಾವುದೇ ಒಂದು ಮಾತಿನಲ್ಲಿ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಅದೇನ್ ಹಂಗಂತ ಈಗ ಸಾದಿಕ್ ಪೈಲ್ವಾನ್ ನಿಂತ್ಕೊಂಡಿದ್ರಪ್ಪ, ಅವ್ರನ್ನೇ ನಾವು ನಿವೃತ್ತಿ ಘೋಷಣೆ ಮಾಡಿ ಅಂತ ಹೇಳಿದ್ರ ಅವ್ರಿಗೆ? ನನ್ನ ಹತ್ರ ಮಾತಾಡ್ತೀನಿ ನಾನು. ಸಾದಿಕ್ ಪೈಲ್ವಾನ್ ಏನಂದ್ರು, ನನ್ನ ಅಲ್ಪಸಂಖ್ಯಾತರು ತಗೊಂಡು ನನ್ನ ಮುಸ್ಲಿಂ ಬಾಂಧವ ಅಂತ ಹೇಳಿ ಅವ್ರ ಜೊತೆಗೆ ನಿಂತಿದ್ದೀವಿ ನಾವು ಎಲ್ಲರೂ. ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿನಿ, ಜಮೀರ್ ಅಹಮದ್ ಸಾಹೇಬ್ರೆ ದಯವಿಟ್ಟು ಸಾಹೇಬ್ರೆ ಕೆಲಸ ಇದ್ರೆ ಬರ್ರಿ, ನೀವು ದಯವಿಟ್ಟು ಇಲ್ಲಿಗೆ ಬರಕ್ ಹೋಗ್ಬೇಡ್ರಿ, ರಿಟರ್ನ್ ತಟ್ಟಿ ಬರಂಗಿಲ್ಲ ಅವರು. ಯಾಕೆ ಹೇಳ್ರಿ? ಗೊತ್ತಿದೆ ನಮಗೆ.